ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನಮ್ಮ ಪಯಣ ಪುಣೆಯಲ್ಲಿರುವಂಥ ಆಳಂದಿಯಲ್ಲಿರುವಂತಹ ಒಂದು ಪ್ರಸಿದ್ಧವಾದಂತಹ ಕ್ಷೇತ್ರ ಸಂತ ಜ್ಞಾನೇಶ್ವರ ಅವರ ಸಮಾಧಿ ಮಂದಿರ. ಇದು ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ದೇವಸ್ಥಾನ. ಪುಣೆಯಲ್ಲಿ ಆಳಂದಿ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ಇಲ್ಲಿಗೆ ನಾವು ದೇವರ ದರ್ಶನಕ್ಕೆ ಬಂದಿದ್ದೇವೆ. ಸಿಕ್ಕಾಪಟ್ಟೆ ಜನರಿದ್ದರು. ಸುಮಾರು 3 ಗಂಟೆ ನಾವು ಲೈನಲ್ಲಿ ನಿಂತ್ಕೊಂಡಿದ್ವಿ. ದೇವರ ಭಜನೆಯನ್ನು ಹಾಡುತ್ತಾ ನಾವು ಲೈನನ್ನು ಕ್ರಾಸ್ ಮಾಡ್ತಾ ಇದ್ವಿ. ಸುಮಾರು ರಶ್ ಇತ್ತು, ಇನ್ನೂ ಕೂಡ ಜನ ಬರ್ತಾನೆ ಇದ್ದರು. ನಾವು ಬಂದ ದಿನ ಏಕಾದಶಿ ಆಗಿದ್ದರಿಂದಾಗಿ ತುಂಬ ಸಂಖ್ಯೆಯಲ್ಲಿ ಜನರು ಇಲ್ಲಿ ಬಂದಿದ್ದರು. ಏಕಾದಶಿ ಇಲ್ಲಿ ತುಂಬ ವಿಶೇಷವಾಗಿ ಆಚರಿಸ್ತಾರೆ. ಸಂತ ಜ್ಞಾನೇಶ್ವರ ಅವರ ಸಜೀವ ಸಮಾಧಿ ಮಂದಿರವೂ ಇದು ಆಗಿದೆ. ಇಲ್ಲಿ ಅವರು ಸಜೀವ ಸಮಾಧಿಯನ್ನು ಪಡೆದುಕೊಂಡಿದ್ದರು ಎಂದು ಹೇಳುತ್ತಾರೆ. ಸಂತ ಜ್ಞಾನೇಶ್ವರ ಇವರು ಭಗವದ್ಗೀತೆಯನ್ನು ಮರಾಠಿಯಲ್ಲಿ ಬರೆದು ಅದರ ಭಾವಾರ್ಥವನ್ನು ಬರೆದು ಜನರಿಗೆ ತಿಳಿಸಿದರು. ಸೊ ಇವರು ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂಥ ಒಂದು ಸಂತ ಹಾಗೂ ವಾರ್ಕರಿ ಪಂಥ ಅಂತ ಹೇಳ್ತಾರೆ. ಅಂದರೆ ವಾರ್ಕರಿ ಅಂದರೆ ಇಲ್ಲಿಂದ ಆಳಂದಿಯಿಂದ ಪಂಡ್ರಾಪುರದವರೆಗೆ ವಿಠ್ಠಲನ ಸ್ಮರಣೆಯನ್ನು ಮಾಡುತ್ತಾ ಪಾದಯಾತ್ರೆಯನ್ನು ಕೈಗೊಳ್ತಾರೆ. ಸೊ ಅವರನ್ನು ವಾರ್ಕರಿ ಪಂಥದವರು ಅಂತ ಹೇಳ್ತಾರೆ. ಸೊ ಈ ಕ್ಷೇತ್ರವು ಅದಕ್ಕೆ ಪ್ರಸಿದ್ಧಿಯನ್ನು ಹೊಂದಿದೆ. ಅದರ ಪಕ್ಕದಲ್ಲಿ ಅಲ್ಲಿಯ ದರ್ಶನ ಪಡೆದ ನಂತರ ಅದರ ಪಕ್ಕದಲ್ಲಿಯೇ ಗಜಾನನ ಮಹಾರಾಜ್ ಮಂದಿರ ಇದೆ. ಸೊ ಮೂಲ ಮಂದಿರ ಶೇಗಾಂವ್ ಇಲ್ಲಿ ಇದೆ. ಇದು ಇಲ್ಲಿಯ ಪ್ರದೇಶದಲ್ಲಿ ಇರುವಂತಹ ಗಜಾನನ ಮಹಾರಾಜ್ ಅವರ ಮಂದಿರವಾಗಿದೆ. ಸೊ ಅವರು ಕೂಡ ಮರಾಠಿಯೊಬ್ಬರು ಪ್ರಸಿದ್ಧಿ ಸಂತರು. ಸೊ ಇಲ್ಲಿ ಈ ದೇವಸ್ಥಾನವೇ ತುಂಬ ಸುಂದರವಾಗಿದೆ, ನೋಡೋದಕ್ಕೆ ತುಂಬ ಪ್ರಶಾಂತವಾಗಿದೆ. ಮೆಟ್ಟಿಲುಗಳ ಮೂಲಕ ಹತ್ತಿಕೊಂಡು ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಮಾಡಿ ನಂತರ ಅಲ್ಲಿ ಇರುವಂತಹ ಸಂತರಿಗೆ ಒಳಪಟ್ಟಿರುವಂತಹ ಪುಸ್ತಕಗಳಿವೆ. ಸೊ ಅದನ್ನು ಸಹ ನಾವು ಓದ್ಬೋದು. ತುಂಬ ಶಾಂತತೆ ಇದೆ, ಒಂದು ಚೂರು ಕೂಡ ಶಬ್ದ ಇರುವುದಿಲ್ಲ. ಈ ದೇವಸ್ಥಾನದ ಒಳಗೆ ಹೋದ ನಂತರ ನಾವು ದೇವರ ಎದುರು ಕೂತು ಅಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಆದರೆ ಯಾವುದೇ ರೀತಿಯ ಸದ್ದು ಗದ್ದಲಗಳನ್ನು ಮಾಡಲಿಕ್ಕಿಲ್ಲ, ಶಾಂತತೆಯನ್ನು ಕಾಪಾಡಬೇಕು. ಈ ದೇವಸ್ಥಾನದ ಒಳಗಿನ ಒಂದು ವೈಬೇ ಹಾಗೆ ಇದೆ. ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಹಾಗೂ ಇಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಸೊ ಈ ಪ್ರದೇಶ ತುಂಬ ಶಾಂತತೆ ಇದೆ, ಮನಸ್ಸಿಗೆ ಮುದ ನೀಡುತ್ತದೆ, ಮನಸ್ಸಿಗೆ ಆಹ್ಲಾದವನ್ನು ಕೊಡುತ್ತದೆ. ಹಾಗೂ ಸಂತರನ್ನು ಒಳಗೊಂಡ ಈ ಪ್ರದೇಶ ಇದೆಯಲ್ಲ, ಇಲ್ಲಿ ದೇವರ ಒಂದು ದೈವಿಕತೆಯ ಅನುಭವ ನಮಗೆ ಸಿಗ್ತದೆ. ಸೊ ವೀಕ್ಷಕರೇ, ಆಳಂದಿಗೆ ನೀವು ಬಂದಿದ್ದರೆ ಅದರ ಪಕ್ಕದಲ್ಲೇ ಇದೆ, ಹೆಚ್ಚಿನ ದೂರ ಇಲ್ಲ, ಒಂದು 5-10 ನಿಮಿಷ ದಾರಿಯಲ್ಲಿ ಈ ಗಜಾನನ ಮಹಾರಾಜ್ ಮಂದಿರ ಕೂಡ ಇದೆ. ಇಲ್ಲಿ ಬಂದು ನೀವು ಇದರ ದರ್ಶನವನ್ನು ಕೂಡ ಮಾಡಿ ಹೋಗ್ಬೋದು. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.